ಅಧ್ಯಾಯ 7. 7ನೇ ದಿನದ ಪಾರಾಯಣ. ಮೃಗಶೃಂಗನು ಯಮನನ್ನು ಕುರಿತು ತಪವನ್ನಾಚರಿಸಿತ್ತು. ಆ ರೀತಿಯಾಗಿ ಆನೆಗೆ ಶಾಪ ವಿಮೋಚನೆಯಾದ ನಂತರ ಮತ್ತೆ ಮೃಗಶೃಂಗನು ಕಾವೇರಿ ನದಿಯಲ್ಲಿ ಇಳಿದು ಅಕಾಲ ಮೃತ್ಯು ದವಡೆಗೆ ಸಿಲುಕಿದ ಆ 3 ಕನ್ಯೆಯರನ್ನು ಬದುಕಿಸುವ ಸಲುವಾಗಿ ಯಮಧರ್ಮರಾಜನನ್ನು ಕುರಿತು ತಪಸ್ಸು ಮಾಡಲಾರಂಭಿಸಿದರು. ನಿರ್ಮಲ ಮನಸ್ಸಿನಿಂದ ತದೇಕ ದೀಕ್ಷೆಯಿಂದ ಯಮನನ್ನು ಧ್ಯಾನಿಸುತ್ತಿದ್ದಾಗ ಮೃಗಶೃಂಗನ ಕಠೋರ ದೀಕ್ಷೆಗೆ ಯಮನ ಸಂತೋಷಗೊಂಡು ಪ್ರತ್ಯಕ್ಷನಾಗಿ, ಮೃಗಶೃಂಗ, ನಿನ್ನ ಕಠೋರ ತಪಸ್ಸನ್ನು ಪರೋಪಕಾರಾರ್ಥಕ್ಕಾಗಿ ಪರಾಯಣತೆಯನ್ನು ನಾನು ಮೆಚ್ಚಿದ್ದೇನೆ. ಇಂಥ ಕಠೋರ ದೀಕ್ಷೆಯಿಂದ ನನ್ನ ಕುರಿತು ಯಾರೂ ತಪಸ್ಸನ್ನು ಮಾಡಿರಲಾರರು. ನಿನಗೇನು ಬೇಕೋ ಕೋರಿಕೋ, ನಿನ್ನ ಅಭೀಷ್ಟವನ್ನು ನೆರವೇರಿಸುವೆ ಎಂದು ಹೇಳಿದನು. ಆ ಮಾತನ್ನು ಕೇಳಿದ ಮೃಗಶೃಂಗನು ಕಣ್ತೆರೆದು ನೋಡಿದಾಗ ಯಮನು ತನ್ನ ಎದುರು ನಿಂತಿದ್ದಾನೆ. ತಕ್ಷಣ ಕೈಗಳನ್ನು ಜೋಡಿಸಿ, ಮಹಾನುಭಾವ, ಎಂತಹ ತಪಸ್ವಿಗಳಿಗೂ ದರ್ಶನ ಕೊಡದ ನೀನು ನನ್ನಂಥ ಸಾಮಾನ್ಯನಿಗೆ ಸಾಕ್ಷಾತ್ಕಾರಗೊಂಡಿದ್ದು ನನ್ನ ಪೂರ್ವಜನ್ಮದ ಸುಕೃತವೇ ಸರಿ. ಅಕಾಲ ಮರಣಕ್ಕೆ ತುತ್ತಾದ ಆ 3 ಕನ್ಯೆಯರಿಗೆ ಪುನರ್ಜೀವ ನೀಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಎಂದು ಪ್ರಾರ್ಥಿಸಿದನು. ಮೃಗಶೃಂಗನ ಪರೋಪಕಾರ ಬುದ್ಧಿಗೆ, ದಯಾರ್ದ್ರ ಹೃದಯಕ್ಕೆ ಯಮನು ಸಂತಸಗೊಂಡು ಆತನ ಅಪೇಕ್ಷೆಯಂತೆ ಆ 3 ಕನ್ಯೆಯರಿಗೆ ಪ್ರಾಣದಾನ ಮಾಡಲು ಸಂಕಲ್ಪಿಸಿ, ಮೃಗಶೃಂಗ, ನಿನ್ನ ಭಕ್ತಿಗೆ ಮೆಚ್ಚಿದನು. ನಿನ್ನ ಪರೋಪಕಾರ ಬುದ್ಧಿ ನನ್ನನ್ನು ಮೂಕನನ್ನಾಗಿಸಿದೆ. ನಿನಗೆ ಜಯವಾಗಲಿ ಎಂದು ಹರಿಸಿದಾಗ, ಮಹಾಪುರುಷ, ನಿನ್ನನ್ನು ಸಂತೋಷಪಡಿಸುವುದು ಸಾಮಾನ್ಯವಾದದ್ದಲ್ಲ. ನಿನ್ನನ್ನು ಸ್ತುತಿಸಿದವರಿಗೆ, ನಿನ್ನ ಸ್ತೋತ್ರವನ್ನು ಕೇಳಿದವರಿಗೆ ದುರ್ಗುಣಗಳು ಉಂಟಾಗುವುದಿಲ್ಲ. ಅಂತಹವರಿಗೆ ಎಲ್ಲ ವಿಧದಲ್ಲಿಯೂ ಶುಭವಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದಾಗ, ಹಾಗೆಯೇ ಆಗಲಿ, ನಿನ್ನ ಕೋರಿಕೆ ಸಫಲವಾಗಲಿ ಎಂದು ಹರಿಸಿ ಯಮಧರ್ಮರಾಯನು ಅಂತರ್ಧಾನನಾದನು. ಚತುರ್ಭುಜಂ ಚಿದಾನಂದಂ ಚಾಣೂರ ಮಲ್ಲಮರ್ಧನಂ ಚರಾಚರಂ ಗತಂ ದೇವಂ ತಂ ವಂದೇ ಚಕ್ರಪಾಣಿನಂ. ಚತುರ್ಭುಜ, ಚಿದಾನಂದ, ಚಾಣೂರ, ಮಲ್ಲರನ್ನು ಕೊಂದವ, ಚರಾಚರ ಸ್ವರೂಪನೂ ಆದ ಆ ದೇವಚಕ್ರವನ್ನು ಧರಿಸಿದವನನ್ನು ವಂದಿಸುವೆ ಎಂಬಲ್ಲಿಗೆ 7ನೇ ಅಧ್ಯಾಯವು ಸಮಾಪ್ತವು.